ತುಂಬ ಚೆನ್ನಾಗಿದೆ ಗೈಸ್ ಪ್ಲೇಸು. ಟೈಮ್ ಇವಾಗ ಒಂದು 10:30 ಆಗಿದೆ ನೈಟ್. ಮುಳ್ಳಂದಿ, ಕಾಡಂದಿ, ಆಮೇಲೆ ಈ ಥರ ಮೊಲ, ನರಿ ಅವೆಲ್ಲ ಇದ್ದೇ ಇರ್ತವೆ. ಎಲ್ಲಿ ಹೋದ್ರೂ ಇದ್ದೇ ಇರ್ತವೆ. ಮಳೆ ಬಂದುಬಿಟ್ರೆ ಸೊಳ್ಳೆ ಕಮ್ಮಿ ಆಗ್ತವೆ. ಮಳೆನೂ ಬರ್ತಾ ಇಲ್ಲ, ಬರಗಾಲ ಬಂದುಬಿಟ್ಟಿದೆ. ಅಲ್ಲೇನೋ ಕಾಣ್ತಾ ಇದೆ ಪಕ್ಷಿಗಳು ಗೈಸ್. ಗಾಯ್ಸ್, ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಗೈಸ್, ಒಂದು 3-4 ದಿನ ಆಯಿತು ವಿಡಿಯೋ ಮಾಡಿಲ್ಲ. ಕೆಲಸ ಇತ್ತು ಸ್ವಲ್ಪ. ಕೆಲಸ ಅಂದರೆ ಹಾಂ ಓಕೆ ಹಾಂ, ಗಾಡಿನ ತಿರುಗಿಸಿ ನಿಲ್ಲಿಸು ಅಂತ ಹೇಳಿದ್ರು. ಆಮೇಲೆ ನಿಲ್ಲಿಸ್ತೀನಿ ಗೈಸ್. ಮೊನ್ನೆ ಧರ್ಮಸ್ಥಳ ಸಂಘದಲ್ಲಿ ಲೋನ್ ತೆಗಿಬೇಕು ಅಂತ ಇದ್ನಲ್ಲ, ಮೊನ್ನೆ ವಿಡಿಯೋ ಮಾಡಿದ್ದೆ. ಅದ್ರ ಬಗ್ಗೆ ಸೀಲೇನೋ ಕಳೆದೋಗಿದೆ ಅಂತೆ. ಆ ಧರ್ಮಸ್ಥಳ ಸಂಘದ್ದು ಹೆಣ್ಮಕ್ಳ ಸಂಘ ಅಲ್ಲದು, ಅಮ್ಮನ ಹೆಸರಲ್ಲಿ ಸಾಲ ತೆಗಿಬೇಕಂತ ಇದ್ದೆ. ಅದು ಸೀಲೇನೋ ಕಳೆದೋಗೈತಂತೆ. ಅದಕ್ಕೆ ಮುಂದಿನ ವಾರ ಪೋಸ್ಟ್ ಬಂಡ್ ಆಯ್ತು. ಅದು ಸಾಲ ತೆಗಿಯೋಂಥದ್ದು ಹೊಸ ಸೀಲ್ ಮಾಡ್ಸೋಕ್ಕೆ ಕೊಟ್ಟಿದ್ದೀನಿ. ಅದನ್ನು ನಾಳೆ ಕೊಡ್ತಾರಂತೆ ಗೈಸ್, ಭಾನುವಾರ. ಇವತ್ತು ಶನಿವಾರ ಗೈಸ್. ಶನಿವಾರ ನೈಟು ಇಲ್ಲಿ ಒಂದು ಕೆರೆಗೆ ಬಂದಿದ್ದೀವಿ ಬಲೆ ಬಿಡೋದಕ್ಕೋಸ್ಕರ. ಮೀನು ಹಿಡಿಯೋದಕ್ಕೆ, ಬಲೆ ಬಿಡೋದಕ್ಕೆ ಕೆರೆಗೆ ಬಂದಿದ್ದಾರೆ. ಅದ್ರ ಜೊತೆಗೆ ನಾನು ಬಂದಿದ್ದೀನಿ. ಬೆಳಿಗ್ಗೆ 3-4 ದಿನ ಕಂಟೆಂಟ್ ಅಷ್ಟೊಂದು ಸಿಕ್ಕಿಲ್ಲ. ಅದೇ ಮಾಮೂಲಿ ಕಂಟೆಂಟ್. ಮನೇಲೇ ಇದ್ದೆ, ಎಲ್ಲೂ ಹೋಗಿಲ್ಲ. ಹೊಲಕ್ಕೆ ಹೋಗಿದ್ದೆ, ಇವತ್ತು ಹೋಗಿದ್ದೆ ಹೊಲಕ್ಕೆ. ಅದರದ್ದೇನು ವಿಡಿಯೋ ಮಾಡಿಲ್ಲ. ಸೊ ನೈಟ್ ಹೊತ್ತು ನಮ್ಮ ಅಂಕಲ್ ಬಲೆ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಜೊತೆಗೆಲ್ಲಿ ಬಂದಿದ್ದೀನಿ ವಿಡಿಯೋ ಮಾಡೋಣ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಗೈಸ್ ಪ್ಲೇಸು. ಟೈಮ್ ಇವಾಗ ಒಂದು 10:30 ಆಗಿದೆ ನೈಟ್. ಬಲೆ ಬಿಡೋಕ್ಕೆ ಹೋಗಿದ್ದಾರೆ ಅಲ್ಲಿ ನಮ್ಮ ಅಂಕಲ್ ಇಬ್ಬರು. ನಾನಿಲ್ಲಿ ಹೊರಗಡೆ ನಿಂತಿದ್ದೀನಿ. ಸೊ ಗೈಸ್ ನೋಡಿ, ಸುತ್ತಮುತ್ತ ಎಂಥ ವಾತಾವರಣ ಇದೆ. ಈ ಕಡೆ ಗದ್ದೆ ಇದೆ, ಭತ್ತದ ಗದ್ದೆ. ಆ ಕಡೆ ಅಡಿಕೆ ತೋಟ ಇದೆ. ಊರು ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಆ ಕಡೆ ದೂರ ಇದೆ. ಈ ಕಡೆ ಒಂದು 2 ಕಿಲೋಮೀಟ್ರ್ ದೂರ ಒಂದು ಊರಿದೆ. 2 ಊರಿನ ಮಧ್ಯೆ ಇರೋವಂಥ ಒಂದು ಕೆರೆ ಇದು. ಕೆರೆ ಏನು ದೊಡ್ಡದಾಗಿಲ್ಲ, ಚಿಕ್ಕದಾಗೇ ಇದೆ ಗೈಸ್. ಸಿಂಪಲ್ ಆಗಿದೆ. ಫುಲ್ ಕತ್ಲೆ ಇದೆ ನೋಡಿ. ಇವತ್ತೇನು ಬೆಳಕಿಲ್ಲ. ಅಮಾವಾಸ್ಯೆ ಹತ್ತಿರ ಬಂತಲ್ಲ. ಅಮಾವಾಸ್ಯೆ ಮುಗಿದಿದೆ. ಅಮಾವಾಸ್ಯೆ ಮುಗಿದು ಈಗ ಹುಣ್ಣಿಮೆ ಹತ್ರ ಬರ್ತಾ ಇದೆ. ಅಮಾವಾಸ್ಯೆ ಮುಗಿದು ಒಂದು ವಾರ ಆಯ್ತು ಅಷ್ಟೇ. ಅದಕ್ಕೋಸ್ಕರ ಫುಲ್ ಕತ್ಲೆ ಇದೆ. ಗಾಡಿ ನಿಲ್ಲಿಸಿದ್ದೀವಿ ಇಲ್ಲಿ. ಇದೇ ಗಾಡಿಯಲ್ಲಿ ದೋಣೆ ತಗೊಂಬಂದಿದ್ದು. ದೋಣೆ, ಬಲೆ ಇಲ್ಲಿದೆ ನೋಡಿ ಗೈಸ್. ತಕ್ಕಡಿ, ಅದು ತಕ್ಕಡಿ. ಈ ಕಡೆ ಇರೋದು ಕಲ್ಲುಗಳಿದ್ದಾವೆ. ಬೆಳಿಗ್ಗೆ ಮೀನು ಹಿಡಿದು ತೂಕ ಮಾಡ್ತಾರೆ. ಈಗ ಸದ್ಯಕ್ಕೆ ನೈಟ್ ಹೊತ್ತಿಂದು ಒಂದು ವಿಡಿಯೋ ಇದು ಗೈಸ್. ನನಗೆ ಕತ್ಲೆ ಅಂದರೆ ತುಂಬ ಇಷ್ಟ. ಅಲ್ಲಾಗಿ ಲೆವೆಲ್ಗೆ ಬಂದ. ನಾನು ಕತ್ಲೆಯಲ್ಲಿ ಎಲ್ಲಿಗಾರು ಹೋಗೋದ್ರೆ ಹೋಗ್ಬಿಡ್ತೀನಿ. ನನಗೆ ಕತ್ಲೆಯಲ್ಲಿ ಅಡ್ಡಾಡೋಕ್ಕೆ ಇಷ್ಟ. ಭಯ ಅಷ್ಟೊಂದು ಆಗೋದಿಲ್ಲ. ಆಗೋ ನೋಡಿ, ಅಲ್ಲಿ ಬಲೆ ಬಿಡ್ತಾ ಇದ್ದಾರೆ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಮೊಬೈಲಿಂದ ಬಲೆ ಬಿಡ್ತಾ ಇದ್ದಾರೆ. ಬಲೆ ಏನು ಜಾಸ್ತಿ ಇಲ್ಲ ಗೈಸ್. ಒಂದು 3 ಇಲ್ಲ 4 ಗಂಟೆ ತಗೊಂಬಂದಿದ್ರು. ಅದನ್ನೇ ಬಲೆ ಬಿಡ್ತಾ ಇದ್ದಾರೆ. ಅವರು ಬಲೆ ಬಿಟ್ಟು ಬರೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಇಲ್ಲಾಂದರೆ 1 ಗಂಟೆ ಆಗತ್ತೆ. ಯಾಕಂದರೆ ದೂರ ಹೋಗಿ ಬಲೆ ಬಿಡಬೇಕಲ್ಲ. ಅದಕ್ಕೆ ಇಲ್ಲೇ ಹತ್ತಿರ ಬಿಟ್ಟರೆ ಅರ್ಧ ಗಂಟೆಲೇ ಬಂದುಬಿಡ್ತಾರೆ. ದೂರ ಹೋದರೆ 1 ಗಂಟೆ ಆಗುತ್ತೆ. ಈಗ 1 ಗಂಟೆ ತನಕ ಇಲ್ಲೇ ಇರ್ತೀನಿ ನಾನು ಗೈಸ್, ನಿಮ್ಮ ಹತ್ರ ಮಾತಾಡ್ಕೊಂತ. ಒಳ್ಳೆ ಕೂಲ್ ವಾತಾವರಣ ಗೈಸ್. ಸ್ವಲ್ಪ ದೂರ ಅಡ್ಡಾಡ್ಕೊಂಡು ಹೋಗ್ಬರೋಣ ಬನ್ನಿ. ಬರೋದು ಬಂದಿದ್ದೀವಿ. ಸ್ವಲ್ಪ ಹಂಗೆ ವಾಕಿಂಗ್ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ಬರೋಣ ಏನಿದೆ ಅಂತ ಹೇಳಿ. ಇಷ್ಟೊತ್ತಲ್ಲಿ ಇಲ್ಲೆಲ್ಲ ನರಿಗಳು, ಆಮೇಲೆ ಕಾಡು ಪ್ರಾಣಿಗಳು. ಕಾಡು ಪ್ರಾಣಿ ಅಂದರೆ ನಮ್ಮೂರ ಕಡೆ ಇರೋಂಗೆ ಇಲ್ಲಿ ಚಿರತೆ, ಕರಡಿ ಅವೆಲ್ಲ ಇರೋದಿಲ್ಲ ಮೋಸ್ಟ್ಲಿ, ನನಗೆ ತಿಳಿದ ಮಟ್ಟಿಗೆ. ಮುಳ್ಳಂದಿ, ಕಾಡಂದಿ, ಆಮೇಲೆ ಈ ಥರ ಮೊಲ, ನರಿ ಅವೆಲ್ಲ ಇದ್ದೇ ಇರ್ತವೆ. ಎಲ್ಲಿ ಹೋದರೂ ಇದ್ದೇ ಇರ್ತವೆ. ಇಷ್ಟೊತ್ತಿಗೆ ನರಿಗಳು ತುಂಬ ಅಡ್ಡಾಡ್ತವೆ ಗೈಸ್. ನರಿಗಿರಿ ಇರ್ಬೋದು. ಹಂಗೆ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ. ಇದು ಫುಲ್ ಭತ್ತದ ಗದ್ದೆ. ಆ ಕಡೆ ಅಲ್ಲಿ ನೋಡ್ತಾ ಇರ್ಬೋದು, ಅದು ಭತ್ತದ ಗದ್ದೆ. ಆ ಕಡೆ ಎಲ್ಲ ತೆಂಗಿನ ಮರ ಇದ್ದಾವೆ. ಕಾಣ್ತಾ ಇಲ್ಲ, ದೂರ ಇದ್ದಾವೆ. ಈ ಕಡೆ ಇರೋದು ಕೆರೆ. ಕೆರೆನೂ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ. ಇಲ್ಲ, ಸ್ವಲ್ಪ ಕಾಣ್ತಾ ಇದೆ.
ಚಂದ್ರ ನೋಡಿ ಗೈಸ್, ಕಾಲು ಭಾಗ ಇದೆ ಚಂದ್ರ. ಇನ್ನು ಮುಕ್ಕಾಲು ಭಾಗ ತುಂಬಿದ್ರೆ ಹುಣ್ಣಿಮೆ ಬರುತ್ತೆ. ಅಂದರೆ ಇದ್ರ ಟೈಮ್ ಇದೆ, ಇನ್ನೊಂದು 10 ದಿನ ಹೋಗಬೇಕು ಫುಲ್ ಚಂದ್ರ ತುಂಬಿ ಹುಣ್ಣಿಮೆ ಬರೋದಕ್ಕೆ. ಅಮಾವಾಸ್ಯೆ ಆಗಿ ಒಂದು 5 ದಿನ ಆಗಿದೆ ಅಷ್ಟೇ. ಹುಣ್ಣಿಮೆ ಬರೋದಕ್ಕೆ ಇನ್ನೊಂದು 10 ದಿನ ಬೇಕಾಗತ್ತೆ ಗೈಸ್. ನೋಡಿ, ಇದು ಮೀನು ಹಿಡಿಯೋರ ಜೀವನ. ಟೈಮಿಂಗ್ಸ್ ಏನು ಲೆಕ್ಕ ಹಿಡಿಯೋದಿಲ್ಲ. ರಾತ್ರಿ 10 ಗಂಟೆ ಆದರೂ ಬರಬೇಕು, ರಾತ್ರಿ 12 ಗಂಟೆ ಆದ್ರೂ ಬರಬೇಕು. ಮತ್ತು ಬಲೆ ತೆಗೆಯೋದಕ್ಕೆ ಬೆಳಗಿನ ಜಾವ 5 ಗಂಟೆಗೆ 4:15ಗೆ ಈ ಥರ ಎಲ್ಲ ಬರಬೇಕು. ನನಗೆ ಬೇರೆ ಕಾಲಾಗಿ ಚಪ್ಪಲಿ ಇಲ್ಲ, ಹಾಗೆ ಬಂದಿದ್ದೀನಿ ಅಡ್ಡಾಡೋದಕ್ಕೆ. ಆದರೂ ನೋ ಪ್ರಾಬ್ಲಮ್, ನನಗೆ ರೂಢಿ ಇದೆ ಗೈಸ್. ರೂಢಿ ಅಂದರೆ ನಾನೇ ಜಾಸ್ತಿ ಎಲ್ಲ ಅಡ್ಡಾಡೋದಿಲ್ಲ. ಈ ಥರ ಹೊರಗಡೆ ಬಂದರೆ ಮಾತ್ರ ಅಡ್ಡಾಡ್ತೀನಿ ಅಷ್ಟೇ. ಊರಲ್ಲಿ ಅದೇ ಮಾಮೂಲಿ ಡೈಲಿ ರೊಟೇಷನ್ ಇರುತ್ತಾ. ಈ ಥರ ದೂರ ಬಂದರೆ ಸ್ವಲ್ಪ ಹುಮ್ಮಸ್ಸು, ಖುಷಿ ಜಾಸ್ತಿ ನನಗೆ. ಎಲ್ಲರೂ ಹೋಗಿ ಬರೋದಕ್ಕೆ ಒಂಥರ ಕುತೂಹಲ. ನೋಡಿ ಯಾವ ಥರ ಇದೆ ಪ್ಲೇಸ್. ಸೊಳ್ಳೆಗಳು ತುಂಬ ಇದ್ದಾವೆ. ಒಂದು ಮಳೆ ಬಂದುಬಿಟ್ರೆ ಸೊಳ್ಳೆ ಕಮ್ಮಿ ಆಗ್ತವೆ. ಮಳೆನೂ ಬರ್ತಾ ಇಲ್ಲ, ಬರಗಾಲ ಬಂದುಬಿಟ್ಟಿದೆ. ಈ ಟೈಮ್ನಲ್ಲಿ ಆಯಿತು ಒಂದು 3-4 ಮಳೆ ಬಂದಿರಬೇಕಾಗಿತ್ತು, ಆದರೂ ಮಳೆ ಬಂದಿಲ್ಲ. ವಾವ್, ನೋಡಿ ಗೈಸ್ ಎಂಥ ಪ್ಲೇಸು. ಇಷ್ಟೆಲ್ಲ ಕಷ್ಟ ಬಿದ್ದು ಅಲ್ಲಿ ಬಲೆ ಬಿಡ್ತಾ ಇದ್ದಾರೆ ಮೀನು ಹಿಡಿಯೋರು. ನಮ್ಮ ಅಂಕಲ್ಲೇ ಆಗ್ಬೇಕು ಅವರು. ಜೊತೆಗೆ ಬಂದಿದ್ದೀನಿ ಅವ್ರ ಜೊತೆಗೆ ಮೀನು ಹಿಡಿಯೋದನ್ನ ನೋಡೋಕ್ಕೆ, ಬಲೆ ಬಿಡೋದನ್ನ ನೋಡೋದಕ್ಕೆ. ಹೋದ ಸರಿ ನಮ್ಮ ಬ್ರದರ್ ಜೊತೆ ಒಂದು ಸರಿ ಹೋಗಿದ್ದೆ. ಹಗಲೊತ್ತು ಹೋಗಿದ್ದೆ. ಹಗಲೊತ್ತು ಅಂದರೆ ಸಂಜೆ ಟೈಮ್ ಹೋಗಿದ್ದೆ. ಫುಲ್ ಬೆಳಕಿತ್ತು ಅವಾಗ. ನೈಟ್ ಅಂದರೆ ಒಂದು ಸ್ವಲ್ಪ ಏನೋ ಸೌಂಡ್ ಬರ್ತಾಯಿದೆ ಇಲ್ಲಿ. ಹುಷಾರ ಹೋಗ್ಬೇಕು. ಅವಾಗ ಸಂಜೆ ಹೋಗಿದ್ದೆ, ಬೆಳಕಿತ್ತು. ಕತ್ಲೆ ಅಂದರೆ ಸ್ವಲ್ಪ ಒಂದು 2 ನಿಮಿಷದ ಕ್ಲಿಪ್ ಅಷ್ಟೇ ಕತ್ಲೆ ಇತ್ತು. ಇವತ್ತು ಮಾತ್ರ ಪೂರ್ತಿ ಕತ್ಲೆ. ಟೈಮ್ ಆಗಲೇ ನಾವು ಬರಬೇಕಾದ್ರೆ 10:30 ಆಗಿತ್ತು. ಇವಾಗ ಮೋಸ್ಟ್ಲಿ ಒಂದು 11 ಗಂಟೆ ಆಗಿರ್ಬೋದು ನೈಟು. ಇಷ್ಟೊತ್ತಿಗೆ ಹುಳ ಹುಪ್ಪಡಿ ತುಂಬ ಅಡ್ಡಾಡ್ತಾ ಇರ್ತಾವೆ. ಹುಷಾರಾಗಿ ಹೋಗ್ಬೇಕು. ಅಲ್ಲೇನೋ ಕಾಣ್ತಾ ಇದೆ. ಏನು ಅಂತ ಗೊತ್ತಾಗಿಲ್ಲ. ಸೊ ಗೈಸ್, ಅದೇ ನಾನು ಎಲ್ಲಿದ್ದೆ, ಅದೇ ಮೀನು ಹಿಡಿಯೋರ ಜೀವನ ಯಾವ ಥರ ಅಂದರೆ, ರಾತ್ರಿ ಅನ್ನಂಗಿಲ್ಲ, ಹಗಲು ಅನ್ನಂಗಿಲ್ಲ, ಬರಬೇಕು, ಬಲೆ ಬಿಡಬೇಕು. ಮೀನು ಎಷ್ಟು ಬೀಳ್ತಾವೋ ಗೊತ್ತಿಲ್ಲ. ಜಾಸ್ತಿ ಮೀನು ಬಿದ್ದರೆ ಏನೋ ಅವ್ರಿಗೆ ಊರಿಂದ ಒಂದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಹೊರಗಡೆ ಬಂದು ಬಲೆ ಬಿಡ್ತಾರಲ್ಲ, ಅವ್ರಿಗೆ ಪೆಟ್ರೋಲ್ ಖರ್ಚು, ಡೀಸೆಲ್ ಖರ್ಚು, ಆಮೇಲೆ ಊಟದ ಖರ್ಚೆಲ್ಲ ತುಂಬ ಇರುತ್ತೆ. ಪಕ್ಷಿಗಳು ಗೈಸ್ ಕಾಣ್ತಾ ಇದೆ, ಕೇಳಿಸ್ತಾ ಇದೆ ಸೌಂಡು. ಅವ್ರಿಗೆ ತೊಂದರೆ ಕೊಟ್ಟಂಗಾಯ್ತು. ನಾವು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ತೊಂದರೆ ಕೊಟ್ಟಂಗಾಯ್ತು. ಸಾರಿ. ಸೊ ಗೈಸ್, ಅದೇ 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಹೊರಗಡೆ ಬಂದು ಬಲೆ ಬಿಡ್ತಾರೆ. ಅವ್ರು ಮೀನು ಜಾಸ್ತಿ ಬಿದ್ದರೆ ಓಕೆ, ಹೆಂಗೋ ಆಗತ್ತೆ. ಮೀನು ಕಡಿಮೆ ಆದರೆ ಮತ್ತೆ ಬಂದಿದ್ದು ವೇಸ್ಟ್ ಆಗುತ್ತೆ, ಸುಮ್ಮನೆ ಲಾಸ್ ಆಗುತ್ತೆ. ಆದರೂ ಮತ್ತೆ ಏನು ಮಾಡೋಂಗೈತೆ, ಜೀವನ ನಡೆಸಲೇಬೇಕಲ್ಲ. ಅದಕ್ಕೆ ಮತ್ತೆ ಜೀವನ ನಡೆಸೋಕ್ಕೋಸ್ಕರ ಬಂದೇ ಬರ್ತಾರೆ. ಒಂದು ದಿವಸ ಲಾಭ ಆಗುತ್ತೆ, ಒಂದು ದಿವಸ ಲಾಸ್ ಆಗುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಬಿಸ್ನೆಸ್ ಅಂದಮೇಲೆ ಯಾವುದಾದ್ರೂ ವ್ಯವಹಾರ ಆದಮೇಲೆ ಲಾಸು ಆಮೇಲೆ ಪ್ರಾಫಿಟ್ಟು ಅನ್ನೋದು ಇದ್ದಿದ್ದೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ಸುಮ್ಮನೆ ನನ್ನ ಕೆಲಸ ನಾವು ಮಾಡ್ತಾಯಿದ್ರೆ ಬರೋದು ಹೋಗೋದೆಲ್ಲ ದೇವರು ಬಿಟ್ಟಿದ್ದು. ಲಾಭ ಇಲ್ಲ ನಷ್ಟ. ಜರ್ಕಿನ್ ಹಾಕೊಂಡ್ಬಿಟ್ಟಿದ್ದೀನಿ. ಆದರೂ ಚಳಿ ಇಲ್ಲ ಗೈಸ್, ಆದ್ರೂ ಜರ್ಕಿನ್ ಹಾಕೊಂಡಿದ್ದೀನಿ. ನಮ್ಮೂರಿಂದ ಒಂದು 30-40 ಕಿಲೋಮೀಟ್ರ್ ಆಗುತ್ತೆ ಈ ಕೆರೆ. ಮತ್ತು ಬರೋದು ಬಂದೀವಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿ ಜರ್ಕಿನ್ ತಗೊಂಬಂದು ಜರ್ಕಿನ್ ಹಾಕೊಂಡಿದ್ದೀನಿ. ಆದರೂ ಸೆಕೆ ಇದೆ ಗೈಸ್. ಮಳೆಗಾಲ ಅಂತ ಹೇಳೋಕ್ಕೆ ಆಗೋದಿಲ್ಲ, ಫುಲ್ಲು ಸೆಕೆ ಹೊಡಿತಾ ಇದೆ. ಕಾರಿಂದ 1 ಕಿಲೋಮೀಟ್ರ್ ಬಂದ್ವಿ. ನೋಡೋಣ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನಡ್ಕೊಂತ ಹೋಗೋಣ. ಇದೆಲ್ಲ ಗದ್ದೆ ಇದೆ, ಕೆಸರು. ಮಳೆ ಬಂದಿರ್ಬೋದು ಮೋಸ್ಟ್ಲಿ. ಇಲ್ಲಿ ಮಳೆ ಬಂದು 1 ವಾರ ಆಗಿರ್ಬೋದು. ಎಲ್ಲ ಕೆಸರು ಥರ ಆಗಿ ಎಲ್ಲ ಒಣಗೋಗಿದೆ. ವಿಡಿಯೋ ಯಾವ ಥರ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿದೆ ಅಂತ ಹೇಳಿ. ಮತ್ತು ಏನಾದರೂ ಮಿಸ್ಟೇಕ್ ಇದ್ದರೆ, ಈ ಥರ ಮಿಸ್ಟೇಕ್ ಇದೆ ಮತ್ತು ನೀವು
ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಏನೋ ಒಂದು ಕಮೆಂಟ್ ಮಾಡಿ ಹೇಳಿ ಗೈಸ್. ನಿಮ್ಮ ಪ್ರೋತ್ಸಾಹ ಇದ್ದರೆ ನಾವು ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ನಮಗೊಂಥರ ನಿಮ್ಮ ಸಪೋರ್ಟ್ ಇದ್ದರೆ ಒಂಥರ ಚೆನ್ನಾಗಿರುತ್ತೆ, ನಮಗೂ ಒಂದು ಹುಮ್ಮಸ್ಸು ಬರುತ್ತೆ. ನೀವು ಈ ಥರ ಕಮೆಂಟ್ ಮಾಡೋದು ಆಮೇಲೆ ಲೈಕ್ ಮಾಡೋದು ಅಂತೆಲ್ಲ ಮಾಡಿದರೆ, ಆ ಥರ ಮಾಡಿದರೆ ನಮಗೂ ವೀಡಿಯೋದೇ ಎಲ್ಲ ಮಾಡೋದಕ್ಕೆ ಒಂಥರ ಹುಮ್ಮಸ್ಸು ಬರುತ್ತೆ. ನಾವು ಮತ್ತೆ ವೆರೈಟಿಯಾಗಿ ವೀಡಿಯೋ ಮಾಡ್ತೀವಿ. ಎಲ್ಲ ನಿಮ್ಮ ಸಪೋರ್ಟು, ನಿಮ್ಮ ಬೆಂಬಲ. ಅಲ್ಲೇನೋ ಸೌಂಡ್ ಮಾಡ್ತಾಯಿದೆ, ದೊಡ್ಡ ಪಕ್ಷಿ ಇರ್ಬೋದು ಮೋಸ್ಟ್ಲಿ. ಏನೋ ಗೊತ್ತಿಲ್ಲ. ಹಿಂಗೆ ನಡ್ಕೊಂತ ಹೋದ್ರೆ ಮತ್ತೆ ದೂರ ಆಗುತ್ತೆ ಗೈಸ್. ರೌಂಡ್ ಕೆರೆ ನಾವು ಸಣ್ಣದಿದೆ ಅಂತ ತಿಳ್ಕೊಂಡಿದ್ದೆ, ಬಟ್ ದೊಡ್ಡದಾಗಿದೆ ಕೆರೆ. ಒಂದು 50ರಿಂದ ಒಂದು 100 ಎಕರೆ ಇದೆ. 100 ಎಕರೆ ಆಗಲ್ಲ, ಒಂದು 50 ಎಕರೆ ಇರ್ಬೋದು ಮೋಸ್ಟ್ಲಿ. ಕತ್ಲೆಲ್ಲ ಕಾಣ್ತಾ ಇಲ್ಲ. ಬೆಳಿಗ್ಗೆ ಅಕಸ್ಮಾತ್ ಇವ್ರು ಕರೆದ್ರೆ ಇವ್ರ ಜೊತೆಗೆ ಬರ್ತೀನಿ ಇನ್ನೊಂದ್ಸರಿ, ಬೆಳಿಗ್ಗೆ ಒಂದ್ಸರಿ, ಅವಾಗ ಒಂದು ವಿಡಿಯೋ ಮಾಡ್ತೀನಿ ಗೈಸ್. ತುಂಬ ದೂರ ಹೋಗೋದೇನು ಬೇಡ, ಮತ್ತು ರಿಟರ್ನ್ ಹೋಗ್ತಾಯಿದ್ದೀನಿ. ಅಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ. ಈಗ ಮತ್ತೆ ವಾಪಸ್ ಹೋಗ್ತಾಯಿದ್ದೀನಿ, ಈಗ ಗಾಡಿ ಹತ್ರ ಹೋಗ್ತಾಯಿದ್ದೀನಿ. ಇನ್ನು ಈ ಕಡೆ ಮತ್ತೆ ನಡ್ಕೊತ ಹೋದರೆ ತುಂಬ ದೂರ ಆಗುತ್ತೆ ಗೈಸ್, ತುಂಬ ದೂರ ಆಗುತ್ತೆ. ಸುಮ್ಮನೆ ಯಾಕೆ, ಅವರು ಬೇರೆ ಮತ್ತೆ ಬಲೆ ಬಿಟ್ಟು ಬಂದುಬಿಡ್ತಾರೆ, ಮತ್ತು ಅವ್ರು ಫೋನ್ ಮಾಡೋದು ಅದೆಲ್ಲ ಮಾಡ್ತಾರೆ. ಅವ್ರಿಗೆ ಮತ್ತೊಂಥರ ಇದು ಹೆದರಿಕೆ ಆಗಿಬಿಡುತ್ತೆ, ಎಲ್ಲಿಗೆ ಹೋದ್ನೋ ಅಂತ ಹೇಳಿ. ಅದಕ್ಕೆ ಮತ್ತೆ ನಮ್ಮ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡು ಸಾಕು, ಸಿಂಪಲ್ಲಾಗಿ 1 ಕಿಲೋಮೀಟ್ರ್ ಬಂದಿನಿ, ಮತ್ತು ರಿಟರ್ನ್ ಹೋಗ್ತಾಯಿದ್ದೀನಿ. ಈ ಥರ ಹಳ್ಳಿ ವಾತಾವರಣದಲ್ಲಿ ಈ ಥರ ಅಡ್ಡಾಡೋದಕ್ಕೆ ತುಂಬ ಇಷ್ಟ ಗೈಸ್ ನನಗೆ. ನರಿಗಿರಿ ಇದ್ದರೆ ತೋರಿಸ್ತಿದ್ದೆ, ಕಾಣ್ತಾ ಇಲ್ಲ, ಬರೀ ಪಕ್ಷಿಗಳು ಕೂಗ್ತಾ ಇದ್ದಾವೆ. ಆಗಲೇ ಅಲ್ಲಿ ಗದ್ದೆ ಒಳಗೆ ಏನೋ ಕಾಣಿಸ್ತು, ಆದರೆ ನನಗೆ ಕಾಣಿಸ್ತು, ಕ್ಯಾಮ್ರಾ ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ, ಕತ್ಲೆ ಇದೆ ಎಲ್ಲ. ಅದಕ್ಕೆ ನನ್ನ ಹತ್ರ ಬೇರೆ ಟಾರ್ಚ್ ಇಲ್ಲ, ಬೇರೆ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಮೊಬೈಲ್ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ವಿಡಿಯೋ ಯಾವ ಥರ ಕ್ಲಿಯರಿಟಿ ಇದೆ ಅಂತ ನನಗೂ ಗೊತ್ತಿಲ್ಲ ಗೈಸ್. ಅದನ್ನು ನೀವೇ ಹೇಳಬೇಕು, ವಿಡಿಯೋ ಕ್ಲಿಯರಿಟಿ ಇದೆಯೋ ಇಲ್ವೋ ಅಂತ ಹೇಳಿ. ಸುಸ್ತಾಗ್ಬಿಡ್ತು ಅಲ್ಲಿಂದ ಇಲ್ಲಿ ಬರೋಕ್ಕೆ. ರೋಡ್ ಬೇರೆ ಕೆಳಗಡೆ ಗದ್ದೆ ಟೈಪ್ ಇದೆಯಲ್ಲ, ಸ್ವಲ್ಪ ಹುಷಾರಾಗಿ ಅಡ್ಡಾಡ್ಬೇಕು ಇಲ್ಲಿ. ಯಾಕಂದರೆ ಮುಳ್ಳು ಗಿಳ್ಳು ಇದ್ದರೆ ಕಾಲಿಗೆ ಪಸಕ್ಕಂತ ನೆಟ್ಬಿಡ್ತವೆ. ಊರು ಕಾಣ್ತಾ ಇದೆ ಅಲ್ಲಿ, ಅಲ್ಲಿ ಲೈಟ್ ಕಾಣ್ತಾ ಇದೆ ನೋಡಿ, ಮೋಸ್ಟ್ಲಿ ಅದೇ ಊರು ಅಂತ ಅನಿಸುತ್ತೆ. ನಾವು ಆ ಕಡೆಯಿಂದ ಬಂದಿಲ್ಲ, ನಾವು ಈ ಕಡೆಯಿಂದ ಬಂದ್ವಿ. ಅಲ್ಲಿ ಲೈಟ್ಗಳು ಕಾಣ್ತಾ ಇದ್ದಾವಲ್ಲ, ಅಲ್ಲಿಂದ ಬಂದ್ವಿ. ಒಂದು 3 ಕಿಲೋಮೀಟ್ರ್ ಆಗುತ್ತದು, ಕತ್ಲೆ ಅಲ್ಲ, ಅದಕ್ಕೆ ಲೈಟ್ ಎದ್ದೆದ್ದು ಕಾಣ್ತಾ ಇದ್ದಾವೆ. ಇಲ್ಲೂ ಲೈಟ್ ಕಾಣ್ತಾ ಇದ್ದಾವೆ ಅಂದರೆ ಇಲ್ಲೂ ಊರಿದೆ. ಬಸ್ ಕೂಡ ಬರ್ತಾಯಿದೆ, ಇಲ್ಲಿ ಸೌಂಡ್ ಬರ್ತಾಯಿದೆ ಬಸ್ಸಿಂದು. ಅದೇನೋ ಕಾಣ್ತಾ ಇದೆ, ಕಾಣಲಿ ವಯಸ್ಸಿಲ್ಲಿ. ಈಚಿಲ ಮರ ಅಲ್ಲ, ಇದು ತೆಂಗಿನ ಮರ. ಬೆಳಿಗ್ಗೆ ಬಂದಿಲ್ಲ ವಿಡಿಯೋ ಮಾಡಿದರೆ ಕ್ಲಿಯರ್ ಕಾಣುತ್ತೆ ಗೈಸ್ ಎಲ್ಲ, ಏನೇನಿದೆ ಅಂತ ಹೇಳಿ. ಈಗ ರಾತ್ರಿ ಎಲ್ಲ, ಇವಾಗ ರಾತ್ರಿ ಎಲ್ಲ ಕತ್ಲೆ ಟೈಮು, ಅದಕ್ಕೆ ಅಷ್ಟೊಂದು ಕ್ಲಿಯರಿಟಿ ಕಾಣಲ್ಲ. ಬೆಳಿಗ್ಗೆ ಬಂದು ವಿಡಿಯೋ ಮಾಡಿದರೆ ಎಲ್ಲ ಕ್ಲಿಯರಾಗಿ ಕಾಣುತ್ತೆ. ಬೆಳಿಗ್ಗೆ ಹೇಳ್ತೀನಿ ಅವ್ರಿಗೆ, ಈಗ ಬೆಳಿಗ್ಗೆ ಬರಬೇಕಾದ್ರೆ ಎಬ್ಬಿಸ್ರಿ, ನಾನು ಬರ್ತೀನಿ ಅಂತ ಹೇಳ್ತೀನಿ. ಎಬ್ಬಿಸ್ತಾರೆಲ್ಲ ಗೊತ್ತಿಲ್ಲ. ಏನು ದೂರ ಏನಿಲ್ಲ, ಇಲ್ಲಿ ನಮ್ಮೂರಿಂದ ಒಂದು 30ರಿಂದ 40 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಮತ್ತೆ ರಿಟರ್ನ್ ಹೋಗ್ತಾರೆ ಬಲೆ ಬಿಟ್ಟು. ಯಾಕಂದರೆ ಇಲ್ಲೇ ಆಲ್ಟ್ ಮಾಡ್ಬೋದಿತ್ತು, ನಾನು ಜೊತೆಗೆ ಬಂದಿದ್ದೀನಲ್ಲ, ಅದಕ್ಕೆ ಮತ್ತೆ ಆಲ್ಟ್ ಆಗೋದು. ಊರಿಗೆ ಹೋಗೋಣ, ಬೆಳಿಗ್ಗೆ ಎದ್ದು ಬರೋಣ ಅಂತ ಅಂದ್ರೆ ಆವಾಗಲೇ ನೋಡ್ಬೇಕು ಬೆಳಿಗ್ಗೆ ಕರ್ಕೊಂಬರ್ತಾರೋ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿದರೆ ಸೊಳ್ಳೆ ಕಾಟ ತುಂಬ ಇದೆ, ಸೊಳ್ಳೆ ಕಾಟನೂ ಇದೆ. ಆಮೇಲೆ ನರಿ ಅವು ಇವು ಇರ್ತಾವಲ್ಲ, ಅದಕ್ಕೆ ಆಲ್ಟಿಂಗ್ ಆಗೋದಂದು ಬೇಡ, ಹೋಗೋಣ ಅಂತ ಅಂದರು. ಹೋಗ್ತೀವಿ ಗೈಸ್. ನೈಟ್ ಬಲೆ ಬಿಟ್ಟು ಬೆಳಗಿನ ಜಾವ ಒಂದು 5 ಇಲ್ಲ 5:15 ಎದ್ದು ಬಂದುಬಿಟ್ರೆ ಇಲ್ಲಿಗೆ ಬರೋಷ್ಟೊತ್ತಿಗೆ 6 ಗಂಟೆ ಆಗುತ್ತೆ. 6 ಗಂಟೆ ಬೆಲೆ ತೆಗಿತಾರೆ, ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ. ಸೊ ಗೈಸ್, ಗಾಡಿ ಹತ್ರ ಬಂದ್ವಿ. ಇಲ್ಲಿದೆ ನೋಡಿ ಗೈಸ್ ಗಾಡಿ.
ಗಾಡಿನ ಸ್ವಲ್ಪ ತಿರುಗಿಸಿ ನಿಲ್ಲಿಸ್ಬೇಕಂತೆ ಪಾಪ, ಮತ್ತು ಅವ್ರು ಸುಸ್ತಾಗಿರ್ತಾರೆ. ಗೈಸ್ ಅಲ್ಲಿ ಅಲ್ಲಿದ್ದಾರೆ ನೋಡಿ, ಅವರು ಫ್ಲ್ಯಾಶ್ ಲೈಟ್ ಕಾಣ್ತಾ ಇದೆ ನೋಡಿ, ಅಲ್ಲಿದ್ದಾರೆ, ದೂರ ಹೋಗಿದ್ದಾರೆ. ಅವ್ರು ಬರೋದಕ್ಕೆ ಇನ್ನೊಂದು 1/2 hour ಆಗ್ಬೋದು. ಬನ್ನಿ ಅಲ್ಲಿ ತನಕ ಗಾಡಿ ಒಳಗಡೆ ಕುಂತು ಒಂದು ಸ್ವಲ್ಪ ಮಾತಾಡೋಣ. ಒಳಗಡೆ ಆರಾಮ್ ಕುಂತ್ರೆ ಕರೆಕ್ಟ್ ಆಗುತ್ತೆ. ಅದೇ ಗೈಸ್, ಒಂದು 3-4 ದಿನದಿಂದ ವಿಡಿಯೋ ಮಾಡಿಲ್ಲ. ಏನಕ್ಕಪ್ಪ ಅಂತಂದರೆ ಆಗಲೇ ಹೇಳಿದ್ದಿಲ್ಲ ನಿಮಗೆ, ಎಲ್ಲೂ ಹೋಗಿಲ್ಲ 3-4 ದಿನದಿಂದ. ಸೀಲ್ ಬೇರೆ ಕಳೆದೋಗಿದೆ ಅಂತೆ. ಧರ್ಮಸ್ಥಳ ಸಂಘದ ಸೀಲ್ ಹಾಕಿಲ್ಲ ಅಂದರೆ ಮತ್ತು ಲೋನ್ ಕೊಡಲ್ಲ ಅಂತ ಅಂದರು. ಅದಕ್ಕೆ ಹೊಸ ಸೀಲ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಅದನ್ನು ನಾಳೆ ಕೊಡ್ತಾರಂತೆ. ನಾಳೆ ತಗೊಂಬಂದರೆ ಈಗ ನೆಕ್ಸ್ಟ್ ಮುಂದಿನ ವಾರ ಅದು ಲೋನ್ ಆಗತ್ತೆ. ಲೋನ್ ಆದಮೇಲೆ ಸ್ವಲ್ಪ ಕೊಡೋರು ಎಲ್ಲ ಕೊಟ್ಟು ಕ್ಲಿಯರ್ ಮಾಡ್ಕೊಂಡು ಸಂಘದ ಸಾಲ ಕಟ್ಕೊತ ಹೋದರೆ ಎಷ್ಟೋ ಉತ್ತಮ. ಕೈಗಡ ತೆಗೆದಿದ್ದ ಸಾಲನ ಫಸ್ಟ್ ಕ್ಲಿಯರ್ ಮಾಡಿಬಿಡ್ಬೇಕು. ಸಂಘದ ವಾರಕ್ಕೆ ಇಷ್ಟ ಅಂತ ಇರುತ್ತೆ, ಅದನ್ನು ಕಟ್ಕೊತ ಹೋದರೆ ಆಮೇಲೆ ಯಾವುದೇ ಟೆನ್ಷನ್ ಇರೋದಿಲ್ಲ. ಸೊ ಗೈಸ್, ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನಾದರೂ ಹೇಳಬೇಕಂತ ಅಂದರೆ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಸಪೋರ್ಟು ಸದಾಕಾಲ ಇದೇ ಥರ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.